ಹಾಯ್ ಹಲೋ ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ. ಕಳೆದ 13-14 ದಿನಗಳಿಂದ ಕರ್ನಾಟಕದಲ್ಲಿ ಒಂದೇ ಒಂದು ಸುದ್ದಿ ಹೆಚ್ಚು ಚರ್ಚೆಯಲ್ಲಿರೋದು, ಅದು ನಟ ದರ್ಶನ್ ಅವರಿಗೆ ಸಂಬಂಧಪಟ್ಟ ಹಾಗೆ. ದರ್ಶನ್ ಅವರು ಒಂದು ಗಂಭೀರವಾದಂತಹ ಪ್ರಕರಣದಲ್ಲಿ ದರ್ಶನ್ ಅವರು ತೊಡಕೊಂಡಿದ್ದಾರೆ. ನಿಜಕ್ಕೂ ದರ್ಶನ್ ಅವರ ಮನಸ್ಥಿತಿ ಅಂತಹದ್ದ ಅನ್ನೋ ಬಹಳಷ್ಟು ಪ್ರಶ್ನೆಗಳು ಕೂಡ ಇವೆ. ಈ ಒಂದು ಸಮಯದಲ್ಲಿ ದರ್ಶನ್ ಅವರು ಈ ಹಿಂದೆ ಜೈಲಿಗೆ ಹೋದಾಗ ಸ್ವತಃ ದರ್ಶನ್ ಅವರೇ ಗಣೇಶ್ ಕಾಸರಗೋಡು ಸರ್ ಹತ್ರ ಹಂಚಿಕೊಂಡಂತಹ ಹಲವು ವಿಚಾರ ಈ ಪುಸ್ತಕದ ರೂಪದಲ್ಲಿ ಬಂದಿದೆ. ಅಂತರಂಗ ಬಹಿರಂಗ ದರ್ಶನ ಅಂತ. ಆ ಪುಸ್ತಕ ಬರೆದಾಗ ದರ್ಶನ್ ಅವರ ಮನಸ್ಥಿತಿ ಹೇಗಿತ್ತು, ಒಟ್ಟಾರೆಯಾಗಿ ದರ್ಶನ್ ಅವರ ಮೊದಲನೇ ಮೆಟ್ಟಿಲಿನಿಂದ ಒಬ್ಬ ದೊಡ್ಡ ಸ್ಟಾರ್ ಆದಾಗ್ಲೂ ಅವರ ಬೆಳವಣಿಗೆಯನ್ನು ಕಂಡವರು ಗಣೇಶ್ ಕಾಸರಗೋಡು ಸರ್ ಅವರು. ಸೊ ಅವ್ರ ಜೊತೆ ಮಾತನಾಡ್ತಾ ಹೋಗ್ತೀನಿ. ಸರ್, ಈಗ ದರ್ಶನ್ ಅವರ ಮೇಲೆ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ. ನಿಜಕ್ಕೂ ಅವರ ಮನಸ್ಥಿತಿ ಅಂತಹದ್ದ? ಇಲ್ಲ, ನನ್ನ ಜೊತೆ ಇದ್ದಾಗೆಲ್ಲ ದರ್ಶನ್ ಹೀಗೆ ಇರಲಿಲ್ಲ. ತುಂಬ ಸೀದಾ ಸಾದ ಮನುಷ್ಯ, ತುಂಬ ರೆಸ್ಪೆಕ್ಟ್ ಕೊಡೋ ಮನುಷ್ಯ. ಈ ಹಂತದಲ್ಲಿ ಅದನ್ನು ಹೇಳಿದರೆ ಇನ್ನೊಬ್ಬರು ನಗಬಹುದು. ಇಷ್ಟು ದೊಡ್ಡ ಮರ್ಡರ್ ಕೇಸ್ನಲ್ಲಿ ಒಳಗೆ ಹೋಗಿದ್ದಾರೆ, ಇವನು ಸೀದಾ ಸಾದ ಮನುಷ್ಯ, ಸಾಧು ಪ್ರಾಣಿ ಹಿಂಗೆಲ್ಲ ಹೇಳ್ತಾನೆ ಅಂತೇಳಿ ತಮಾಷೆ ಆಗಿತ್ತು ಹೇಳ್ಬೋದು. ಬಟ್ ಅದು ಫ್ಯಾಕ್ಟ್. ಅದು ನಾನು ನೋಡಿದ ದರ್ಶನೇ ಬೇರೆ, ಈಗ ನಾನು ಕಾಣ್ತಿರುವ ದರ್ಶನೇ ಬೇರೆ. ಯಾಕೆಂದ್ರೆ ಸರ್, ನೀವು ದರ್ಶನ್ ಅವರ ಆರಂಭದ ದಿನಗಳಿಂದನೂ ನೀವು ನೋಡಿದವರು. ಒಬ್ಬ ಅವರು ಲೈಟ್ ಬಾಯ್ ಆದಾಗಿಂದ, ಕ್ಯಾಮ್ರಾ ಅಸಿಸ್ಟೆಂಟ್ ಆದಾಗಿಂದ, ಆನಂತರ ಅವರ ಮೊದಲನೇ ಸಿನಿಮಾ ಮೆಜೆಸ್ಟಿಕ್. ಸೊ ಅಲ್ಲಿಂದ ಒಂದೊಂದೇ ಮೆಟ್ಟಲ್ಗಳನ್ನು ಹತ್ತಿಕೊಂಡು ಬಂದವರು ದರ್ಶನ್ ಅವರು. ಅವರೊಂದು ಕಾರ್ ತಗೊಂಡಾಗೂ ಬಂದು ನಿಮ್ಮ ಹತ್ರ ಗುರುಗಳೇ ನಾನು ಕಾರ್ ತಗೊಂಡಿದ್ದೀನಿ ಅಂತ ಕೂಡ ಅವ್ರು ತೋರಿಸ್ತಾರೆ. ಅಂತಹ ವ್ಯಕ್ತಿ ಇಷ್ಟು ಈ ರೀತಿಯಾಗಿ ಹೇಗೆ ಸರ್ ಬದಲಾಗಕ್ಕಾಯ್ತು? ಹೊಸ ಕಾರು ತೊಗೊಂಡಿರೋದು ಟಾಟಾ ಸಿಯಾರ. ಅದರ ಹಿನ್ನೆಲೆಯಲ್ಲಿ ಒಂದಷ್ಟು ವಿಷಯನ ಹೇಳ್ಬೋದಲ್ಲ? ಹಾಂ ಸರ್, ಹೇಳಿ ಸರ್. ನನಗೆ ಮೆಜೆಸ್ಟಿಕ್ಕಿಂದಲೂ ಪರಿಚಯ ಇದ್ದಾರೆ. ಬಟ್ ಮೆಜೆಸ್ಟಿಕ್ ಕರಿಯ ನಮ್ಮ ಪ್ರೇಮ್ ಡೈರೆಕ್ಟ್ ಮಾಡಿದ ಸಿನಿಮಾ, ಅದು ಪ್ರೆಸ್ ಮೀಟ್, ಫಸ್ಟ್ ಪ್ರೆಸ್ ಮೀಟ್ ಅಲ್ಲೇ ದರ್ಶನ್ ಮಾತಾಡಿದ ರೀತಿ ಇದೆಲ್ಲ ನನಗೆ ಕಣ್ಣಿಗೆ ಈಗಲೂ ಕಣ್ಣಿಗೆ ಕಟ್ಟೋಗಿದೆ. ಅದು ರಾಜಾಜಿನಗರದ ರಾಮ ಮಂದಿರ ಮೈದಾನದಲ್ಲಿ ಮುಹೂರ್ತ ನಡೆದಿರೋದು. ಅಂಥ ದರ್ಶನ್ ನನಗೆ ಹೆಚ್ಚು ತುಂಬ ಹತ್ತಿರದಿಂದ ಪರಿಚಯ ಆಗಲಿ ಶುರುವಾದ್ದು ನಮ್ಮ ಪ್ರೀತಿಯ ರಾಮ ಸಿನಿಮಾದಿಂದ. ಆ ಸಿನಿಮಾ ಎಲ್ಲ ರೆಡಿಯಾಗಿ ಒಂದು ಶೋಗೆ ವ್ಯವಸ್ಥೆ ಮಾಡಿದರು. ಬನ್ನಿ ಅಣ್ಣ, ಫೋನ್ ಮಾಡಿದರು ದರ್ಶನ್, ಅಣ್ಣ ಒಂದು ಸಿನಿಮಾ, ನಾನು ಆ್ಯಕ್ಟ್ ಮಾಡಿದ ಸಿನಿಮಾ ಶೋ ಇದೆ, ಬನ್ನಿ ಅಂತೇಳಿ. ನಾನು ಪ್ರೆಸ್ ಶೋ ಅಲ್ವಾ ಅಂತೇಳಿ ಹೋದೆ. ನೋಡಿದರೆ ಯಾರೂ ಇಲ್ಲ ಅಲ್ಲಿ. ನನ್ನ ಒಬ್ಬನಿಗಾಗಿ ಒಂದು ಶೋ ಅರೇಂಜ್ ಮಾಡಿದರು, ಪ್ರೊಡ್ಯೂಸರ್, ಡೈರೆಕ್ಟ್ರು, ದರ್ಶನ್. ನೋಡ್ತಾ ನಾನು ಮೈ ಮರೆದ್ಬಿಟ್ಟೆ. ಅಷ್ಟೊಂದು ಅದ್ಭುತ ಪರ್ಫಾರ್ಮೆನ್ಸ್, ಕುರುಡನಾಗಿ ಮಾಡಬೇಕು. ಆ್ಯಕ್ಚುಲಿ ದರ್ಶನಿಗೆ ಅದು ಅವಕಾಶ ಸಿಕ್ಕಿದ್ದೇ ಒಂದು ದೊಡ್ಡ ಅದೃಷ್ಟದಿಂದ. ಫಸ್ಟ್ ಅದು ಕಲಾಭವನ್ ಮಣಿ ಮಾಡಿದ ಸಿನಿಮಾ, ಯಾವುದು ಮಲಯಾಳಂದಲ್ಲಿ. ಅದನ್ನು ರೀಮೇಕ್ ಮಾಡಬೇಕು ಅಂತ ಹೊರಟಾಗ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದು ಜಗ್ಗೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವಿಷಯ ಹೇಳಿದಾಗ ಒಪ್ಪಿದ್ದಾರೆ. ಅದು ಸ್ವಲ್ಪ ಡ್ರ್ಯಾಗ್ ಆಗಿಬಿಟ್ಟು ಅವ್ರ ಕಾಲ್ ಶೀಟ್ ಪ್ರಾಬ್ಲಮ್, ಅದೇನೋ ಸಮಸ್ಯೆ. ನೆಕ್ಸ್ಟು ಸುದೀಪ್ ಮಾಡಬೇಕಾದ ಕ್ಯಾರೆಕ್ಟರ್ ಅದು. ಸುದೀಪ್ ಸೇಮ್ ಹಾಗೆ ಆಗಿತ್ತು. ಕೊನೆಗೆ ಅದೃಷ್ಟ ಇವರಿಗಿತ್ತು. ಸೊ ಅದೃಷ್ಟನ ದುರದೃಷ್ಟನೋ ಗೊತ್ತಿಲ್ಲ, ಇವರಿಗೆ ಬಂತು. ಇವರು ಅದನ್ನು ಆಕ್ಸೆಪ್ಟ್ ಮಾಡಿದ್ರು. ಆ ಕಣ್ಣು ಗುಡ್ಡೆ ಮೇಲೆ ಹೋಗೋದು, ಕುರುಡನ ರೀತಿಯನ್ನು. ಅದಕ್ಕಾಗಿ ಪಟ್ಟ ಶ್ರಮ ಇದೆಯಲ್ಲ ಆರಂಭದ ದಿನಗಳಲ್ಲಿ. ಬೆಂಗಳೂರಿನ ಮೈಸೂರಿಗೆ ಹೋಗುವಾಗ ಟ್ರೈನಲ್ಲಿ ಒಬ್ಬ ಕುರುಡ ಇದ್ದ, ಅವನನ್ನು ಗಮನಿಸ್ತಾ ಇದ್ದರು. ಇದನ್ನು ಸ್ಟಡಿ ಮಾಡಲಿಕ್ಕೆ ಬೇಕಾಗಿ ಇಲ್ಲಿಂದ ಮೈಸೂರಿಗೆ ಹೋಗ್ತಾಯಿದ್ರು. ಮೈಸೂರಿನ ಅದೇ ಟ್ರೈನ್ ವಾಪಸ್ ಬರುವಾಗ ಅದ್ರಲ್ಲಿ ಬರ್ತಾಯಿದ್ರು. ಕುರುಡ ಎಲ್ಲೆಲ್ಲಿದ್ದಾನೋ ಅಲ್ಲೆಲ್ಲ ಇರ್ತಾಯಿದ್ರು. ಸುಮಾರು 1 ತಿಂಗಳು ವಾಚ್ ಮಾಡಿದ್ದಾರೆ, ಆ ಕಣ್ಣು ಗುಡ್ಡ ಮೇಲೆ ಮಾಡಿ ಹೇಗೆ ಮಾಡೋದು ಅಂತೇಳಿ. ಆ 1 ತಿಂಗಳು ಮತ್ತೆ ಸಿನಿಮಾ ಶೂಟಿಂಗ್ ಇದೆಲ್ಲ ಸೇರಿ ಕಣ್ಣು ಆಲ್ಮೋಸ್ಟ್ ಹೋಯ್ತು ಅಂತೇಳಿ ತಿಳ್ಕೊಂಡಿದ್ರು. ಅಣ್ಣ, ನನ್ನ ಕಣ್ಣು ಪ್ರಾಬ್ಲಮ್ ಆಗಿದೆ, ನಮಗೆ ಆಫೀಸಿಗೆ ಬರಲಿಕ್ಕೆ ಆಗ್ತಾಯಿಲ್ಲ ಅಂತೇಳಿ ಎಲ್ಲ ಫೋನ್ ಮಾಡಿ ವಿಷಯ ಹೇಳಿದ್ದಾರೆ. ಆಮೇಲೆ ಹೋಗೋ ಅಡ್ಜಸ್ಟ್ ಆಯಿತು, ಮಾಡಿದರು. ನಾನು ಸಿನಿಮಾ ನೋಡಿ ಬಂದಮೇಲೆ ಒಂದು ಆರ್ಟಿಕಲ್ ಚಂದ ಅಂದರೆ ಜನ ಹೇಳಬೇಕು. ಬಟ್ ನನಗೆ ಕೆಲವೊಮ್ಮೆ ಬರ್ದವನಿಗೆ ಅನಿಸ್ಬೇಕು ಇದು ಚಂದ ಇದೆ ಅಂತ. ಡೈರೆಕ್ಟ್ರಿಗೆ ಅನಿಸ್ಬೇಕು, ಏನು ಸಿನಿಮಾ ಅಂತೇಳಿ. ಅವನೇ ಡೈರೆಕ್ಟ್ ಮಾಡಿದ್ರು ಕೂಡ ಅನಿಸ್ಬೇಕು. ಅದು ನನಗೆ ಅನಿಸಿತ್ತು. ಸಿನಿಮಾ ನಾನು ಇದು ಆರ್ಟಿಕಲ್ ಬರೆದೆ, ವಿಜಯ ಕರ್ನಾಟಕದಲ್ಲಿದ್ದೆ. ವಿಜಯ ಕರ್ನಾಟಕ ಕಾಂಪೌಂಡು ಗೊತ್ತಲ್ಲ, ಚಾಮರಾಜ ಪೇಟೆಯಲ್ಲಿ. ಸೊ ಅಲ್ಲಿಗೆ ಬರೆದ ಕೂಡಲೇ ಬಂದರು ದರ್ಶನ್. ಬಂದು ಅಣ್ಣ ಅಂತೇಳಿ ಸ್ವೀಟ್ ಕೊಟ್ಟರು. ತುಂಬ ಥ್ಯಾಂಕ್ಸ್, ಫ್ರಂಟ್ ಪೇಜ್ ಬರೆದಿದ್ದಲ್ಲ
ಕನ್ನಡ ಚಿತ್ರರಂಗಕ್ಕೆ ಕಣ್ಣು ಕೊಟ್ಟ ಮಾರಾಯ ಅಂತ ಟೈಟ್ಲ್ ಅದು ಈಗಲೂ ನೆನಪಿದೆ ನನಗೆ. ಸೊ ಒಂದು ರೀತಿ ಬೇರೆ ರೀತಿಯ ಕ್ಯಾರೆಕ್ಟ್ರು ರಿಲೀಸ್ ಆಗಿರಲಿಲ್ಲ. ತಕ್ಷಣಕ್ಕೆ ನಾನು ನೋಡಿದ್ದು ಸಿನಿಮಾ ಅದು. ಎಲ್ರಿಗೂ ಸ್ವೀಟ್ ಕೊಟ್ಟರು ಹೋದರು. ಒಂದು ತಿಂಗಳು ಕಳೆದ ಮೇಲೆ ಮತ್ತೆ ಫೋನ್ ಮಾಡಿದರು, ಅಣ್ಣ ನಾನು ನಿಮ್ಮನ್ನು ನೋಡಬೇಕು ಬರ್ತೀನಿ ಅಂತೇಳಿ. ಫೋನ್ ಮಾಡಿ ಬಾ ಅಷ್ಟೇ, ಬಾ. ಯಾರಿಗೂ ಗೊತ್ತಿಲ್ಲ ಆಫೀಸಲ್ಲಿ ದರ್ಶನ್ ಅಂತ, ಯಾರಿಗೂ ಗೊತ್ತಿಲ್ಲ, ತುಂಬ ಕಮ್ಮಿ ಜನಕ್ಕೆ ಗೊತ್ತು ಆ ಟೈಮಲ್ಲಿ. ಬಂದು ನನ್ನ ಎದುರು ಕೂತ್ಕೊಂಡಿದ್ದಾರೆ. ಅದು ಬರೋದೇ ಜೈಜಾಂಟಿಕ್ ಕಟೌಟ್ ಬಂದಾಗೆ ಅಂತೇಳಿ. ಸೊ ನಾನು ಎದುರು ಕೂತ್ಕೊಂಡು, ಅಣ್ಣ ನೀವು ಸ್ವಲ್ಪ ಹೊರಗೆ ಬನ್ನಿ ಅಂತೇಳಿ. ಏನಪ್ಪ ಇದು ಸ್ಕೆಚ್ ಹಾಕಿದ ನನ್ನ ಮಗ, ನನ್ನ ಭಾರಿ ಪ್ರಾಬ್ಲಮ್ ಆಗುತ್ತೆ ಏನೋ ಅಂತೇಳಿ ಹೊರಗೆ ಬಂದೆ. ನೋಡಿದರೆ ಒಂದು ಹಳೆ ಟಾಟಾ ಸಿಯಾರ ಕಾರು. ಅದನ್ನು ಮುಟ್ಟಿ ಅದನ್ನು ಹೀಗೆ ಸ್ಪರ್ಶಿಸಿದೇನೆಂದರೆ ಅದು ಪ್ರಥಮ ಮಗು ಥರ ಮುಟ್ಟಿ. ಇದು ನನ್ನ ಸಂಪಾದನೆ ತೆಗೆದುಕೊಂಡ ಮೊದಲ ಸೆಕೆಂಡ್ ಹ್ಯಾಂಡ್ ಟಾಟಾ ಸಿಯಾರ ಅಂತೇಳಿ. ಸೊ ನಾವು ಫೋಟೋ ಎಲ್ಲ ನಿಂತವೆ. ಅಲ್ಲಿ ಫೋಟೋ ತೆಗೆದು ಒಳಗೆ ಹೋದ್ವಿ. ಸ್ವೀಟ್ ತಂದಿದ್ದ. ನಾನು ಸೀದಾ ಎಡಿಟರ್ ಹತ್ರ ಕರ್ಕೊಂಡೋಗ್ದೆ, ನಮ್ಮ ವಿಶ್ವೇಶ್ವರ ಭಟ್ ಹತ್ರ. ಕರ್ಕೊಂಡು ಹೋಗ್ಬಿಟ್ಟು ಸ್ವೀಟ್ ಅವರಿಗೆಲ್ಲ ಕೊಟ್ಟು, ಇಡೀ ಆಫೀಸಿಗೆ ಸ್ವೀಟ್ ಕೊಟ್ಟು ಬಂದಿರೋ ಗಾಡಿ. ಆತನ ಲೈಫ್ ಅಲ್ಲಿ ಮೈಸೂರಿನಲ್ಲಿ ಸ್ಟಾರ್ಟ್ ಆದ್ದು ಸೈಕಲ್ನಿಂದ. ಬೆಳಗ್ಗೆ 4 ಗಂಟೆಗೆ ಹೇಳ್ತಾ ಇದ್ದ ಮನುಷ್ಯ. ಅಂದರೆ ನಮ್ಮ ತೂಗುದೀಪ ಶ್ರೀನಿವಾಸ ತೀರ್ಕೊಂಡ ಮೇಲೆ 4 ಗಂಟೆಗೆ ಎದ್ದು ಹಾಲು ಕರೀತಾ ಇದ್ದ. ದನದ ಹಾಲು, ಅದು ಗಂಜಲೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಎಲ್ಲ ತಾನೇ ಚಡ್ಡಿ ಹಾಕ್ಕೊಂಡು ಹೊರಟೆ ಬಿಡೋದು ಕೆಲಸಕ್ಕೆ. ನನ್ನ ಕೆಲಸ ಇದು ಅಂತೇಳಿ, ನನ್ನ ಮನೆ ಕೆಲಸ ನಾನು ಮಾಡ್ತಾ ಇರೋದು, ನನ್ನ ಜೀವನ ಇದರಲ್ಲಿದೆ ಅಂತೇಳಿ. ಬೆಳಗ್ಗೆ ಸೈಕಲ್ನಲ್ಲಿ ಹಾಲು ಮಾರಲಿಕ್ಕೆ ಪ್ರತಿ ಮನೆಗೆ ಹೋಗಿ ಹಾಲು ಕೊಡ್ತಾ ಇದ್ದ ಮನುಷ್ಯ. ಆಮೇಲೆ ಸ್ವಲ್ಪ ಹಣ ಸಂಗ್ರಹ ಎಲ್ಲ ಆದಮೇಲೆ ಒಂದು ಲೂನಾ ಬಂತು, ಹಳೆ ಲೂನಾ, ಅದು ಸೆಕೆಂಡ್ ಡೇ. ಅದರಲ್ಲಿ ಅಣಜಿ ನಾಗರಾಜ್ ಅಂತ ಡೈರೆಕ್ಟರ್, ಅವನಿಗೆ ಚಡ್ಡಿ ದೋಸ್ತ. ಹಿಂದೆ ಕೂರಿಸ್ಬಿಡೋದು, ಅಣಜಿ ಜನ ಕೂರಿಸ್ಬಿಟ್ಟು ಹೋಗೋದು. ಎಲ್ಲೆಲ್ಲಿ ಇಳಿಜಾರು ಇದೆ ಅಂತ ನೋಡ್ಕೊಳ್ತಾರೆ ರಸ್ತೆ. ಆ ಇಳಿಜಾರಿನಲ್ಲಿ ಇಂಜಿನ್ ಆಫ್ ಮಾಡ್ಬಿಡೋದು, ಪೆಟ್ರೋಲ್ ದುಡ್ಡಿಲ್ಲ. ಸೊ ಇಂಥ ಪರಿಸ್ಥಿತಿಯಿಂದ ಬಂದ ಮನುಷ್ಯ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡು ಶಿಯಾರ ತೊಗೊಂಡು ನನಗೆ ತೋರಿಸಿದೆಯಲ್ಲ, ನನಗೆ ಭಾವನಾತ್ಮಕವಾಗಿ ಅದೇನೋ ಟಚ್ ಆಗಿಬಿಡ್ತು. ಅಲ್ಲಿಂದ ದರ್ಶನ್ ನನ್ನ ತುಂಬ 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 ಪ್ರೀತಿ ಮಾಡಲಿಕ್ಕೆ ಶುರು ಮಾಡಿದೆ. ರೀಸೆಂಟಾಗಿ ಅಲ್ಲಿ ಕಲಾವಿದರ ಸಂಘದಲ್ಲಿ ಒಂದು ಫಂಕ್ಷನ್ ನಡೀತು, ಗೊತ್ತಲ್ಲ, ಕಲಾವಿದರ ಸಂಘ ಎಲ್ಲಿದೆ, ವಿಜಯ ಕರ್ನಾಟಕ ಆಫೀಸ್ ಅಂಗಳ ಅಲ್ಲಿದೆ. ನಾನು ಕಾರ್ಯಕ್ರಮ ಬಿಟ್ಟು ಹೊರಗೆ ಬರ್ತೀನಿ, ದರ್ಶನ್ ಹೊರಗೆ ಬರೋದು ಎಟ್ ಎ ಟೈಮ್ ಆಗೋಯ್ತು. ಸೊ ದರ್ಶನ್ ಕರೆದು ಬನ್ನಿ, ನಾವು ಈಗೆಲ್ಲ ನೋಡೋದು, ನಾ ಏನು ಕುಳ್ಳಾಗಿದ್ದೇನೆ. ದರ್ಶನ್ ಬಂದ ಕೂಡಲೇ ಹಿಂಗೆ, ಏಯ್ ಬನ್ನಿ ಅಲ್ಲಿ ನೋಡಿ ಆ ಅಂಗಳ ನೆನಪಿದೆಯಾ ಅಂತ. ಏನು ಗುರುಗಳೇ ನೆನಪಿಲ್ಲದೆ, ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡು ಬಂದು ನಿಮಗೆ ತೋರಿಸ್ಲಿಕ್ಕೆ ತಗೊಂಡು ಬಂದಿದ್ದಲ್ಲ ಅಂತಲ್ಲ. ಅಂದರೆ ಈ ಹಳೆದೆಲ್ಲ ನೆನಪಿಡುವಂಥ ಒಂದು ಜ್ಞಾನ ಅವರಿಗಿತ್ತು. ನನಗೆ ತುಂಬ ಖುಷಿ ಆಯಿತು. ಹಾಗೆ ಹೇಳೋಷ್ಟರಲ್ಲಿ ಲ್ಯಾಂಬೋರ್ಗಿನಿ ಕಾರ್ ಇದೆಯಲ್ಲ ಅಲ್ಲಿ ಬಂದು ಗುರುಗಳೇ ಬರ್ತೀನಿ ನಾನು, ಅಲ್ಲಿ ಕಾಯ್ತಾ ಇದ್ದಾರೆ ಯಾರು ಅಂತೇಳಿ ತಕ್ಕ ಕೂತ್ಕೊಂಡು ರೈ ಅಂತ ಹೊರಟುಬಿಟ್ರು. ನಾನು ನಿಂತಲ್ಲ ಸುಮ್ಮನೆ, ಎಲ್ಲಿ ಸೈಕಲ್ಲು, ಎಲ್ಲಿ ಲೂನಾ, ಎಲ್ಲಿ ಟಾಟಾ ಸಿಯಾರ ಸೆಕೆಂಡ್ ಹ್ಯಾಂಡ್, ಎಲ್ಲಿ ಲ್ಯಾಂಬೋರ್ಗಿನಿ. ಮನುಷ್ಯನ ಲೈಫ್ ಇದೆಯಲ್ಲ, ಅದು ಏರ್ತಾ ಎಲ್ಲ ನೋಡಿದ್ದೀನಿ, ಎಲ್ಲ ಬೀಳುಗಳನ್ನು ನೋಡಿದ್ದೀನಿ. ಆತ ಜೈಲಿಗೆ ಹೋಗಿ ಪಟ್ಟ ಪಾಡು ಅದನ್ನೆಲ್ಲ ನನ್ನ ಹತ್ರ ವಿವರಿಸಿದ್ದಾರೆ. ಅಂದರೆ ಒಂದು ಸಲ ಕೂತ್ಕೊಂಡಲ್ಲಿ ಎಲ್ಲವನ್ನು ಹೇಳಿಬಿಡ್ತಾರೆ ಅಂತಲ್ಲ, ಒಂದೊಂದು ಸಲ ಒಂದೊಂದು ಪ್ರೆಸ್ ಮೀಟ್ ಒಂದು ಘಟನೆ, ಇನ್ನೊಂದು ಪ್ರೆಸ್ ಮೀಟ್ ಇನ್ನೊಂದು ಘಟನೆ. ಸೊ ಹೀಗೆ ಹೇಳ್ತಾ ಒಂದು ಸೇರಿಸ್ಕೊಂಡು ಈ ಪುಸ್ತಕನ ಬರೆದಿರೋದು ಅಂತರಂಗ ಬಹಿರಂಗ ಅಂತೇಳಿ. ಅದರಲ್ಲಿ ಇದೆ 28 ದಿನಗಳ ಜೈಲು ವಾಸ ಏನಿದೆ ಅದು. ಇವಾಗ ನೋಡ್ತಾ ಇದ್ರೆ 28 ದಿನ ಆಗ ಮತ್ತೆ ಇದು ಎಷ್ಟು ದಿನ ಅಂತ ಹೇಳಲಿಕ್ಕಾಗಲ್ಲ ಸರ್. ಈ 28 ದಿನದಲ್ಲಿ ನಾನೊಬ್ಬ ಪುಸ್ತಕ ಓದಿದ್ದೀನಿ, ಅದರಲ್ಲಿ ದರ್ಶನ್ ಅವರೇ ನಿಮ್ಮ ಹತ್ರ ಹೇಳ್ಕೊಳ್ತಾರೆ, ಇಲ್ಲ ಗುರುಗಳೇ ಅದೊಂದು ತರಹ ಜೀವನ ಕಲಿಸ್ಕೊಡ್ತು ನನಗೆ. ಅಲ್ಲಿ ರೌಡಿಗಳಿದ್ದಾರೆ, ಇನ್ನೊಂದೇನೋ ಮರ್ಡರ್ಗೆ ಮಾಡಿದಂಥ ಅವ್ರು ಬಂದಿದ್ದಾರೆ, ಇನ್ನು ಯಾವುದು ತಪ್ಪೇ ಮಾಡದೆ ಒಳಗಡೆ ಬಂದಂಥವ್ರನ್ನ ನಾನು ನೋಡಿದ್ದೀನಿ ಆ ಜೈಲು ಒಳಗಡೆ. ಅದೆಲ್ಲ ನಿಮ್ಗೆ ಹೇಳ್ಕೊಂಡ್ರಲ್ಲ ಸರ್, ಆ ಪಶ್ಚಾತ್ತಾಪ ಏನಾದರೂ ಅವ್ರಿಗೆ ಕಾಡಿತ್ತಾ? ಖಂಡಿತ ಕಾಡಿದೆ ಆ ಮೊಮೆಂಟಿಗೆ ಮಾತ್ರ. ಈಗ ಇನ್ನೊಂದು ಸುದ್ದಿ ಬಂತು ನಿನ್ನೆ ದರ್ಶನ್ ಜೈಲು ಪಾಲಾದಾಗ, ಪರಪ್ಪನ ಅಗ್ರಹಾರ ಜೈಲಿಗೆ ಹೋದಾಗ ಅಲ್ಲಿಯ ಖೈದಿಗಳೆಲ್ಲ ಭಾರಿ ಖುಷಿ ಪಟ್ಟರಂತೆ. ಡಿ ಬಾಸ್ ಬಂದರು ಅಂತೇಳಿ. ಎಂಥ ವಿಚಿತ್ರ ಅಲ್ಲ ಇದು. ಸೊ ಅಂಥ ಸ್ಥಿತಿ ಆಗಲೂ ಇತ್ತು. ದರ್ಶನ್ ಆಗ ಜೈಲಿಗೆ ಹೋದಾಗ ಯಾವುದು ಸಾರಥಿ ಟೈಮಲ್ಲಿ 13 ವರ್ಷ ಏನೋ ಆಗಿರ್ತದೆ, 14 ವರ್ಷ, ಅದು ಆ ಕೇಸ್ ಆಗಿಬಿಟ್ಟು ಜೈಲಿಗೆ ಹೋಗಿ ಬಂದ ಮೇಲೆ ಜೈಲಿನಲ್ಲಿ ಇರುವಾಗ ಏನೇನು ನಡೀತು ಅಂತ ಒಂದೊಂದು ಘಟನೆಯನ್ನು ಎಳೆಯಾಗಿ ನಂತರ ಹೇಳಿದ್ದಾರೆ ದರ್ಶನ್. ಒಂದು ಏನಂದರೆ, ಗುರುಗಳೇ ಅಲ್ಲಿ ಒಂದು ಗೋಡೆಯ ಹೊರತಾಗಿ
ಎತ್ತರದ ಗೋಡೆ ಹೊರತಾಗಿ ನನಗೆ ಅದು ಜೈಲು ಅಂತ ಅನಿಸಿಲ್ಲ ಅಂತ. ಅದು ವಿಚಿತ್ರ ಅನಿಸ್ತು. ಯಾಕಂದರೆ ಎಲ್ಲ ಖೈದಿಗಳು ಬಂದು ಮಾತಾಡ್ಸ್ಕೊಂಡು ಹೋಗೋದು, ಅಭಿಮಾನ ತೋರೋದು, ಇವ್ರ ಜೊತೆ ಕೂತ್ಕೊಂಡು ಮಾತಾಡೋದು ಸಾಮಾನ್ಯ. ಅಲ್ಲಿ ಇನ್ನೊಂದು ವಿಶೇಷ ಅಂದರೆ ನನಗೆ ಭಾರಿ ಇಂಟ್ರೆಸ್ಟ್, ಭಾರಿ ಖುಷಿ ಆಯಿತು ಗುರುಗಳೇ. ಏನಂದರೆ ನನ್ನ ಹೆಲ್ತ್ ಸರಿ ಇರಲಿಲ್ಲ, ಶೂಟಿಂಗ್ ಸಿಕ್ಕಾಪಟ್ಟೆ ಶೂಟಿಂಗ್ ಅಲ್ಲಿ ಇಲ್ಲೆಲ್ಲ ಓಡಾಡಿ ಮೈ ಎಲ್ಲ ಒಂಥರ ಆಗಿತ್ತು. ಅಲ್ಲಿ ನನಗೆ ಎಲ್ಲ ವ್ಯವಸ್ಥೆ ಇತ್ತು. ಅಲ್ಲಿ ವ್ಯಾಯಾಮ ಮಾಡ್ತಿದ್ದೆ, ವಾಕಿಂಗ್ ಮಾಡ್ತಿದ್ದೆ, ಪೇಪರ್ ಓದ್ತಿದ್ದೆ, ಟಿ ವಿ ನೋಡ್ತಿದ್ದೆ, ಎಲ್ಲನೂ ಮಾಡ್ತಿದ್ದೆ. ಅಷ್ಟರಲ್ಲಿ ಈ ಅಭಿಮಾನಿಗಳು ಬರ್ತಾಯಿದ್ರು, ಮಾತುಕತೆ ಇದೆಲ್ಲ ಆಗಿ ದಿನ ಓದ್ದೇ ಗೊತ್ತಾಗಿಲ್ಲ ಅಂತೇಳಿ. ಇದೆಂಥ ಅವಸ್ಥೆ. ಜೈಲಿಗೆ ಹೋದ್ರು, ಅದು ಜೈಲಲ್ಲ, ಅದು ನನ್ನ ಪಾಲಿಗೆ ಜೈಲಾಗಿರಲಿಲ್ಲ, ಅದೊಂದು ಪಾಠಶಾಲೆ. ಅಲ್ಲಿ ಕೊಲೆ ಮಾಡಿದವರು ಬಂದಿದ್ದರು, ಕೊಲೆ ಮಾಡಿದ ಆರೋಪ ಹೊತ್ತುಕೊಂಡು ಬಂದಿದ್ದರು, ಕೊಲೆ ಮಾಡದೆ ಬಂದವರು ನನ್ನ ಹತ್ರ ಕತೆ ಹೇಳಿದರು, ಈಗೀಗಾಯಿತು ಅಂತೇಳಿ. ಅದು ನನ್ನ ಕೈ ಮೀರಿದ್ದದು ಅಂತೇಳಿ ಆಗ ಹೇಳಿದರು. ಈಗ ಸೇಮ್ ಪರಿಸ್ಥಿತಿ ಅದೇ ದರ್ಶನಿಗೆ ಬಂದಿದೆ. ಇದು ನಾನು ಈಗ ಕೆಲವೊಮ್ಮೆ ಮಾತಾಡುವಾಗ ಹಳೆ ದರ್ಶನ್ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಈ ಮರ್ಡರ್ ಬಗ್ಗೆ ಅಂತೇಳಿ ಕಾಮೆಂಟ್ ವಿರೋಧ ಆಗಲಿ ಪರವಾಗಲಿ ನಾನು ಮಾತಾಡ್ಲಿಕ್ಕೆ ಕೂತ್ಕೊಂಡಿಲ್ಲ. ವಿಷಯ ನೇರವಾಗಿ ಏನು ವಿಷಯ ನಡೀತು ಅದನ್ನು ಮಾತ್ರ ನಾನು ಹೇಳಬಲ್ಲೆ, ನನಗೆ ಗೊತ್ತಿರೋ